ಹೆಸರು ಎ ರಾಮಯ್ಯ ಅಂತೇಳಿ ಕೋನಪಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾಗಿರ್ತೀವಿ. ಹಾಗಾಗಿ ಇವತ್ತಿನ ದಿನ ನಮ್ಮ ಕೋನಪಲ್ಲಿ ಗ್ರಾಮದಿಂದ ಏನು BJP ಸರ್ಕಾರ ನರೇಗಾ ಕೆಲಸ ಉದ್ಯೋಗ ಹಳ್ಳಿಗಳ ಕಡೆ ಇರ್ತಕ್ಕಂಥ ಹೆಸರನ್ನು ಬದಲಾಯಿಸಿ ಮತ್ತು ಜನರಿಗೆ ಆಗ್ತಕ್ಕಂಥ ಅನುಕೂಲಗಳನ್ನು ಹೆಚ್ಚಿನ ಒಂದು ನರೇಗಾ ವಿಚಾರವನ್ನು ಮನದಟ್ಟ ಮಾಡಿಕೊಂಡು ಜನಗಳಿಗೆ ತುಂಬ ಹತ್ತಿರವಾಗಿರ್ತಕ್ಕಂಥ ಅದೊಂದು ಯೋಜನೆ ಆಗಿತ್ತು. ಆದರೆ ಇತ್ತೀಚೆಗೆ BJP ಸರ್ಕಾರ ಈ ಹೆಸರನ್ನು ಬದಲಾಯಿಸಿಬಿಟ್ಟು ತುಂಬ ಹಳ್ಳಿಗಳ ಕಡೆ ಏನು ಕೆಲಸ ಕಾರ್ಯಗಳಿಲ್ದಿರ ಜನರು ತಲೆ ಮೇಲೆ ಕೈ ಕುತ್ಕೊಳ್ತಕ್ಕಂಥ ಪರಿಸ್ಥಿತಿ ಉದ್ಭವಿಸಿದೆ. ಕಾರಣ ಏನಂದರೆ ಯಾವುದೇ ಒಬ್ಬ ಗ್ರಾಮದಲ್ಲಿ ಒಬ್ಬ ರೈತ ಯಾವುದೇ ತಮ್ಮ ಜಮೀನುಗಳಲ್ಲಿ ಏನಾದರೂ ಕೆಲಸಗಳು ಮಾಡ್ಕೊಳ್ಬೇಕಾದ್ರೆ ಬದಿಗಳು ಹಾಕ್ಕೊಳ್ಳೋದು, ಇನ್ನೊಂದು ಮತ್ತೊಂದು ಯಾವುದೇ ರೀತಿಯಾದ ಚರಂಡಿ ಕಾಮಗಾರಿ ಆಗ್ಬೋದು, ರಸ್ತೆ ಕಾಮಗಾರಿಗಳಾಗ್ಬೋದು ಇತ್ಯಾದಿ ಕೆಲಸಗಳನ್ನು ಸ್ವಂತ ಅವರೇ ಬಂದು ಗ್ರಾಮ ಪಂಚಾಯತಿಯಲ್ಲಿ ಕೇಳಿದಾಗ ಅವ್ರಿಗೆ ಕೆಲಸಗಳು ಕೊಡ್ತಕ್ಕಂಥ 100 ದಿನಗಳ ಕಾಲ ಕೆಲಸ ಕೊಡ್ತಕ್ಕಂಥ ಒಂದು ಯೋಜನೆ ಇದಾಗಿತ್ತು. ಆದರೆ ಇತ್ತೀಚೆಗೆ BJP ಸರ್ಕಾರ ಬಂದ ಮೇಲೆ ಇದನ್ನು ಜನರಿಗೆ ದ್ರೋಹ ಬಗೆದಿರ್ತಕ್ಕಂಥ ಕೆಲಸವನ್ನು ಮಾಡುತ್ತಾ ಈ ಯೋಜನೆಯನ್ನು ಕೂಡ ಬದಲಾವಣೆ ಮಾಡಿರ್ತಾರೆ. ಹಾಗೆ ತಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ರಾಜಕಾರಣದಿಂದ ನಾವೇ ಹಿಡಿತದಲ್ಲಿ ರಾಜಕಾರಣವನ್ನು ಇಟ್ಕೊಂಡಿರಬೇಕು. ಕೇಂದ್ರ ಸರ್ಕಾರದಲ್ಲಿ ಏನು ನಾವು ದಲಿತರಿಗೆ ಮತ್ತು ಇತರೆ ಎಲ್ಲ ಜನಾಂಗದವ್ರಿಗೂ ಕೂಡ ತೊಂದರೆ ಮಾಡ್ತಕ್ಕಂಥ ಒಂದು ಯೋಜನೆಗಳನ್ನು ತರ್ತಕ್ಕಂಥದ್ದು ಮತ್ತು ಸಂವಿಧಾನವನ್ನೇ ಬದಲಾಯಿಸ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಇವರು ಅನೇಕ ರೀತಿಯಾದಂಥ ತೊಂದರೆಗಳನ್ನು ಕೇಂದ್ರದಿಂದನೇ ಈ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಆದ್ದರಿಂದ ಮಾನ್ಯ ಉನ್ನತ ಉನ್ನತ ಶಿಕ್ಷಣ ಸಚಿವರ ಒಂದು ಮಾರ್ಗದರ್ಶನದಂತೆ ಇವತ್ತು ತಾರೀಕು 23ನೇ ತಾರೀಕು ಇವತ್ತಿನ ದಿನ ನಾವು ಏನು ಕಾಂಗ್ರೆಸ್ ಕಾರ್ಯಕರ್ತರಿದ್ದೀವೋ ಈ ಕೋನಪಲ್ಲಿ ಗ್ರಾಮ ಪಂಚಾಯತಿಯಿಂದ ಸಹಸ್ರ ಸಂಖ್ಯೆಯಲ್ಲಿ ಬಸ್ಸುಗಳನ್ನು ಅವರು ಕೂಡ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಹಲವಾರು ಬಸ್ಸುಗಳನ್ನು ಬಿಟ್ಟು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಇವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಹೋಗ್ತಾ ಇದ್ದೀವಿ. ಕಾರ್ಯಕ್ರಮದ ಹೆಸರೇನು? ಕಾರ್ಯಕ್ರಮವನ್ನು ತುಂಬ ಯಶಸ್ವಿ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಇವತ್ತು ಏನು ಚಿಂತಾಮಣಿ ಕ್ಷೇತ್ರದಾದ್ಯಂತ ಮತ್ತೆ ಈ ಕೆಲಸವನ್ನು ಮಾಡಬಾರದು BJP ಸರ್ಕಾರ, ಇದನ್ನು ತುಂಬ ಅನ್ಯಾಯ ಅಂತೇಳಿ ನಾವು ಜನರಿಗೆ ಮನವರಿಕೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇದಾಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸರ್ ಅವರು ಮತ್ತು DK ಶಿವಕುಮಾರ್ ಅವರು ಈ ಒಂದು ಏನು ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಾರೋ ಅವರು ಎಲ್ಲ ಸಚಿವರೆಲ್ಲನೂ ಭಾಗವಹಿಸಲಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಎಲ್ಲ ಹಳ್ಳಿಗಳಿಂದಲೂ ಕೂಡ ಇವತ್ತಿನ ದಿನ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ. ಜೈ ಕಾಂಗ್ರೆಸ್, ಬೋಲೋ ಕಾಂಗ್ರೆಸ್ ಪಕ್ಷಕ್ಕೆ, ಸುಧಾಕರ್ ಪಾರ್ಟಿಗೆ.